ಸ್ನೇಹಿತರೆ, ಇದು ವಾರ್ಡ್ ನಂಬರ್ 5 ಸಂಕಲ್ಪ ಶಾಲೆ ಆದರ್ಶ್ ನಗರ್ನಲ್ಲಿ ಇರುವಂಥ ಒಳಚರಂಡಿ ಒಡೆದು ಅವಾಂತರ ಮಾಡಿದೆ. ಇದು ಸುಮಾರು 10 ದಿವಸ ಆಯಿತು ಈ ಒಂದು ಒಳಚರಂಡಿ ಒಡೆದು. ತಾನು ನೋಡ್ತಾ ಇರ್ಬೋದು ಒಳಚರಂಡಿ ನೀರು ಯಾವ ಥರ ಒಂದು ಹರಿದು ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾಸ್ನಲ್ಲಿ ಬಂದು ನಿಂತಿದೆ. ಸೊ ಇಲ್ಲಿ ಕಂಟಿನ್ಯೂ ಫ್ಲೋ ಇದೆ. ಇದು ಆದರ್ಶ್ ನಗರ್ನಲ್ಲಿ ಸಂಕಲ್ಪ ಶಾಲೆ ಎಕ್ಸಲೆಂಟ್ ಸ್ಕೂಲ್ ಮುಂದ್ಗಡೆ ಇರುವಂಥ ಒಂದು ಒಳಚರಂಡಿ. ಮೊನ್ನೆ ಹೊಡೆದಂಥ ಒಂದು ಒಳಚರಂಡಿ ನೀರು ಸಂಪೂರ್ಣವಾಗಿ ರಸ್ತೆ ಮೇಲೆ ಬಂದು ನಿಲ್ತಾ ಇದೆ. ಈ ಒಂದು ರಸ್ತೆಯಲ್ಲಿ ಈ ನೀರೊಂದು ಹರಿತಾ ಇರೋದ್ರಿಂದ ಇಲ್ಲಿ ಓಡಾಡೋದು ಸ್ವಲ್ಪ ಕಡಿಮೆ ಆಗಿದೆ. ತಾವು ನೋಡ್ತಾ ಇರ್ಬೋದು ಎಷ್ಟು ನೀರು, ಎಷ್ಟು ಗಲೀಜ್ ನೀರು, ಡ್ರೈನೇಜ್ ನೀರು ಇಲ್ಲಿ ಸುಮಾರು 10 ದಿವಸದಿಂದ ಈ ಒಂದು ಸಮಸ್ಯೆ ನಡೀತಾ ಇದೆ. ಕಂಟಿನ್ಯೂ ಆಗ್ತಾ ಇದೆ. ಕಮಿಷನರ್ ಅವರಿಗೆ ಆಯಿತು, ಮಹಾನಗರ ಪಾಲಿಕೆ ಅವರಿಗೆ. ಇದು ಇನ್ನೊಂದು ವಿಶೇಷ ಏನಂತಂದರೆ ನೋಡಿ ಯಾವ ಥರ ಗಾಡಿ ಹೋಗುತ್ತೆ ನೋಡಿ ಇಲ್ಲಿ. ಇನ್ನೊಂದು ವಿಶೇಷ ಅಂತಂದರೆ ಈ ವಾರ್ಡು ನಮ್ಮ ಮಹಾನಗರ ಪಾಲಿಕೆ ಮೇಯರ್ ಅವರದು, ಮಹಾಪೌರವರು ಏನಿದ್ದಾರೆ MS ಕರಡಿ ಅವರು, ಇದು ಅವ್ರ ವಾರ್ಡ್ ಬರುತ್ತೆ. ಕಾರ್ಪೊರೇಟ್ರು ಅವರೇ ಇದ್ದಾರೆ ಮತ್ತು ಮೇಯರ್ ಕೂಡ ಬಿಜಾಪುರದು MS ಕರಡಿ ಅವರಿದ್ದಾರೆ. ನೋಡಿ ಯಾವ ಥರ ಒಂದು ಇಲ್ಲಿ ಅವ್ಯವಸ್ಥೆ ಆಗಿಬಿಟ್ಟಿದೆ. ಸುಮಾರು 15 ದಿವಸ ಆಯ್ತು. ಇದು 10 ರಿಂದ 15 ದಿವಸ. ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಒಳಚರಂಡಿ ಹೊಡೆದು ಒಂದು ಕೆನಲ್ ಟೈಪ್ ಆಗಿಬಿಟ್ಟಿದೆ. ನೀರು ನಿಂತ್ಕೊಂಡ್ಬಿಟ್ಟಿದೆ. ಇದು ಅಲ್ಲ, ಅದು ಮೇನ್ ಪ್ರಾಬ್ಲಮ್ಮು ಇದು ಬೇರೆ ಕಡೆ ಇದೆ. ಇದು ಇಲ್ಲಿ ವೆಹಿಕಲ್ ಮೂಮೆಂಟ್ಸ್ ಅಂತ ತೋರಿಸ್ತಾ ಇದ್ದೀವಿ. ಸೊ ಇಲ್ಲಿ ಹಾದು ಹೋಗುವಂಥ ಒಂದು ವೆಹಿಕಲ್ ಮೂಮೆಂಟ್ಸು ಸೊ ಯಾವ ಥರ ಇದೆ ಅಂತ ನಾವು ನಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲಿ ಸುಮಾರು ಮಕ್ಕಳು ಎಲ್ಲ ಮಹಿಳೆಯರು ಎಲ್ಲ ಓಡಾಡ್ತಿರ್ತಾರೆ. ಸೊ JCB ಕೂಡ ಬಂದು ಇಲ್ಲಿ ಡೈವರ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಬಟ್ ಆದರೂ ಕೂಡ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇನ್ನೂವರೆಗೂ ಸಿಕ್ಕಿಲ್ಲ. ಸುಮಾರು ಒಂದು 10 ದಿವಸದಿಂದ ಈ ಒಂದು ಕೆಲಸ ನಡೀತಾ ಇದೆ. ಇನ್ನೂ ಈ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. JCB ಒಂದು ನೀರನ್ನು ಡೈವರ್ಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ. ಸೊ ಇಲ್ಲೇನು ನೀವು ನೋಡ್ತಾ ಇದ್ದಿಲ್ಲ, ಇದು ಮೇನ್ ಇಲ್ಲಿ ಚೇಂಬರ್ ಹೊಡೆದಂಥ ನೀರು ಇಲ್ಲಿ ಡೈವರ್ಟ್ ಮಾಡ್ತಿದ್ದಾರೆ. ಸೊ ಈ ಡೈವರ್ಟ್ ಮಾಡುವಂಥ ನೀರು ಈ ಕಡೆ ಬೇರೆ ಕಡೆ ಒಂದು ಹಾದಿ ಮಾಡಿ ಆ ಕಡೆ ಬಿಡ್ತಿದ್ದಾರೆ. ಸೊ ದ್ಯಾಟ್ ನೀರು ರೋಡ್ ಮೇಲೆ ನಿಲ್ಲಬಾರ್ದು ಅಂಥೇಳಿ ಒಂದು ಪ್ರಯತ್ನ ನಡೀತಾ ಇದೆ. ಇದು ಕೂಡ ಒಂದು ಕಾರ್ಪೊರೇಷನ್ ವತಿಯಿಂದ ಮಾಡಿಸ್ತಾ ಇದೆ. ಇದನ್ನು ಕಂಟಿನ್ಯೂ ಫಾಲೋಅಪ್ ಆಮ್ನಿ ಪಕ್ಷ ಮಾಡ್ತಾ ಇದೆ. ಇಲ್ಲಿ ನೋಡಿ JCB ಕಂಟಿನ್ಯೂ ಆಗಿ ಇಲ್ಲಿ ಕೆಲಸ ಮಾಡ್ತಾಯಿದೆ. ಆದರೂ ಕೂಡ ಆ ಒಡೆದಂಥ ಏನು ಚೇಂಬರ್ ಇದೆಯಲ್ಲ, ಆ ಚೇಂಬರು ಮೌತ್ ಸಿಗ್ತಾ ಇಲ್ಲ. ಅಂದರೆ ಬಾಯಿ ಅಂತ ಏನು ಹೇಳ್ತೀವಿ ಎಂಟ್ರೆನ್ಸು, ಆ ಎಂಟ್ರೆನ್ಸ್ ಸಿಗ್ತಿಲ್ಲ. ಅದಕ್ಕೆ ಕಾರಣ ಇದು ಇಷ್ಟು ದಿವಸ ಒಂದು ಸ್ವಲ್ಪ ಟೈಮ್ ತೊಗೋತಾ ಇದೆ. ಒಂದು ಸ್ವಲ್ಪ ಟ್ರಿಕ್ಕಿ ಒಂದು ವ್ಯವಸ್ಥೆ ಆಗಿಬಿಟ್ಟಿದೆ. ಹೀಗಾಗಿ JCB ನಿರಂತರವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಈ ಒಂದು ನೋಡಿ ಇದು ಮೇನ್ ಇಲ್ಲಿ ಒಡೆದಂಥ ಒಳಚರಂಡಿ. ಎಷ್ಟು ನೀರು ಕಲೆಕ್ಟಾಗಿ ನಿಂತಿದೆ ಅಂತಂದರೆ ಸುಮಾರು 15 ಫೂಟ್ ನೀರು ಡೀಪ್ ಇದೆ ಇಲ್ಲಿ. ಸೊ ಇಲ್ಲಿ ಒಳಗಡೆ ಪೈಪ್ ಏನಿದೆಯಲ್ಲ, ಪೈಪ್ ಸಿಗ್ತಾ ಇಲ್ಲ. ಸೊ ಈ ಪೈಪ್ ಸಿಗ್ಲಾರ್ದ ಕಾರಣ ಸ್ವಲ್ಪ ಕಾಮಗಾರಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಸೊ ಇದು ತಾವು ನೋಡ್ತಾ ಇರ್ಬೋದು, ಇದು ಸಂಕಲ್ಪ ಸ್ಕೂಲು, ಆದರ್ಶ್ ನಗರ್ನಲ್ಲಿ ಬರುವಂಥ ವಾರ್ಡ್ ನಂಬರ್ 5ರಲ್ಲಿ ಇದು ಸಂಕಲ್ಪ ಸ್ಕೂಲು. ಶಿವನಗರ ಹತ್ತಿರ ಇರುವಂಥ ಸಂಕಲ್ಪ ಸ್ಕೂಲು. ಎಕ್ಸಲೆಂಟ್ ಸ್ಕೂಲ್ ತಾವು ನೋಡ್ತಾ ಇರ್ಬೋದು. ಎಕ್ಸಲೆಂಟ್ ಸ್ಕೂಲ್ ಬಸ್ಗಳು ಕೂಡ ನಿಂತಿದ್ದಾವೆ. ಸೊ ಈ ಒಂದು ಒಳಚರಂಡಿ ಏನು ಕಾಣ್ತಾ ಇದೆ, ಈ ಒಂದು ಒಳಚರಂಡಿ ಇದು ಮೇನ್. ಅದು ಇಲ್ಲಿ ಏನು ಚೇಂಬರ್ ಇತ್ತು, ಚೇಂಬರು ತೆಗೆದಿದೆ. ಚೇಂಬರ್ ತೆಗೆದಿದ್ದರಿಂದ ಮತ್ತಷ್ಟು ಇಲ್ಲಿ ಸಮಸ್ಯೆ ಆಗಿಬಿಟ್ಟಿದೆ. ಆ ಒಂದು ಪಾಯಿಂಟ್ ಸಿಗ್ತಾ ಇಲ್ಲ ಇಲ್ಲಿ. ಸೊ ಹೀಗಾಗಿ ಸ್ವಲ್ಪ ಕಾಮಗಾರಿ ವಿಳಂಬ ಆಗ್ತಾ ಇದೆ. ಜನರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಕಂಟಿನ್ಯೂ ಫಾಲೋಅಪ್ ಮಾಡ್ತಾ ಇದ್ದೀನಿ ಇದನ್ನು. ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಸೆಕ್ಷನ್ ಆಫೀಸರ್ಸ್ ಆಗಿರ್ಬೋದು, ಸೂಪರ್ವೈಸರ್ಸ್ ಆಗಿರ್ಬೋದು, ಎಲ್ಲರೂ ಈ ಒಂದು ಕೆಲಸಕ್ಕೆ ನಿಂತಿದ್ವಿ. ಸುಮಾರು 10 ದಿವಸ ಆಯಿತು. ಕಂಟಿನ್ಯೂ JCB ವರ್ಕ್ ಮಾಡ್ತಾ ಇದೆ. ತಾವು ನೋಡ್ತಾ ಇರ್ಬೋದು ನೀರು ಹೋಗೋದು ಡೈವರ್ಟ್ ಮಾಡ್ತಾ ಇದೆ. ನೀರು ಎಷ್ಟು ತೆಗೆದು ಕೂಡ ನೀರು ಬರುತ್ತೆ. ಯಾಕಂದರೆ ಈ ಒಂದು ಲೈನ್ ಏನಿದೆಯಲ್ಲ, ಈ ಒಂದು ಸೀವರ್ ಲೈನು, ಸೊ ಇದು ಡೈರೆಕ್ಟ್ BLD ಲೈನ್ ಇದೆ ಅದಕ್ಕೆ. ಸೊ BLD ಹಾಸ್ಪಿಟಲ್ ಬರುವಂಥ ಎಲ್ಲ ಗಲೀಜು ನೀರು ಏನಿದೆ ಈ ಒಂದು ಲೈನ್ ಮುಖಾಂತರ ಈ ಕಡೆ ಬರೋದ್ರಿಂದ ಫ್ಲೋ ಮಾತ್ರ ಕಂಟಿನ್ಯೂ ಆಗಿರುತ್ತೆ. ಸೊ ಫ್ಲೋ ಕಂಟಿನ್ಯೂ ಇರೋದ್ರಿಂದ ಏನಾಗ್ಬಿಡುತ್ತೆ, ಇಲ್ಲಿ ನೀರು ಕಡಿಮೆ ಆಗೋದಿಲ್ಲ. ಸೊ ಎಲ್ಲಿವರೆಗೆ ನೀರು ಕಡಿಮೆ ಆಗೋದಿಲ್ಲ, ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಸೊ ಲೇಬರ್ಸ್ ಒಳಗಡೆ ಇಳಿಬೇಕಂದರೂ ಕೂಡ ನೀರು ಕಡಿಮೆ ಆಗಬೇಕು. ಸೊ ಕಂಟಿನ್ಯೂ ನೀರು ಇರೋದ್ರಿಂದ ಸೊ ಈ ಒಂದು ಕಾಮಗಾರಿ ಸ್ವಲ್ಪ ವಿಳಂಬ ಆಗ್ತಿರೋದ್ರಿಂದ
ಈ ಒಂದು ಕೆಲಸ ಆಗ್ತಾ ಇಲ್ಲ ಸದ್ಯಕ್ಕೆ. ಬಟ್ ಕಂಟಿನ್ಯೂ ಒಂದು ಫಾಲೋಅಪ್ ಆಗಿರ್ಬೋದು, ಕಂಟಿನ್ಯೂ ಎಲ್ಲ ಇದು ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ಇಲ್ಲಿ ಬರ್ತಾ ಇದ್ದಾರೆ ರೆಗ್ಯುಲರಾಗಿ. ನೋಡಿ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಒಂದು ನೀರು ಹಾಯ್ದು ಹೋಗುವಂಥ ಒಂದು ಡೈವರ್ಟ್ ಮಾಡುವಂಥ ಒಂದು ಕೆಲಸ ಇಲ್ಲಿ ತಾವು ನೋಡ್ಬೋದು. ಸಾಕಷ್ಟು ನೀರಿದೆ ಇಲ್ಲಿ, ಕಂಟಿನ್ಯೂ ನೀರು, ಒಂದು 15 ಫೀಟ್ ನೀರಿದೆ, ಒಳಚರಂಡಿ ನೀರು ಇದು. ಇದು ಯಾವುದೋ ಒಂದು ಮಳೆ ನೀರಲ್ಲ, ಯಾವುದೋ ಒಂದು ಪೈಪ್ ನೀರಿನ ಪೈಪ್ ಒಡೆದಿದಂಥ ಒಂದು ಪೈಪ್ ಅಲ್ಲ, ಪೈಪ್ಲೈನ್ ಅಲ್ಲ ಇದು. ಸುಮಾರು ಹಳೆ ಲೈನ್ ಇದು. ಹೀಗಾಗಿ ಇವಾಗ ಪಾಪ್ಯುಲೇಷನ್ ಹೆಚ್ಚಾಗಿದ್ದರಿಂದ ಸ್ವಲ್ಪ ನೀರು ಜಾಸ್ತಿನೇ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ನೀರು ಎಷ್ಟು ಫ್ಲೋ ಆಗಿ ಹೋಗ್ತಾ ಇದೆ. ಸೊ ಇದು ಒಂದು ಡೈವರ್ಟ್ ಮಾಡಿ ಏನು ಮಾಡಿಬಿಟ್ಟಿದೆ, ಅಲ್ಲಿ ನೀರು ರೋಡ್ ಮೇಲೆ ನಿಂದಿರ್ಲಾರ್ದಂಗೆ ಒಂದು ಬೇರೆ ಒಂದು ಟೆಂಪ್ರರಿ ಒಂದು ಚಾನಲ್ ಮಾಡಿ ಆ ಕಡೆ ಒಂದು ನೀರು ಡೈವರ್ಟ್ ಮಾಡಿಬಿಡ್ತಾ ಇದೆ. ಬಟ್ ಗಲೀಜು ವಾಸನೆ ಅಂತ ಗಲೀಜಿದೆ. ಅಲ್ಲಿ ಸುತ್ತಮುತ್ತ ಇರುವಂಥ ಎಲ್ಲ ಮನೆಗಳಿಗೂ ಕೂಡ ಈ ಒಂದು ಗಬ್ಬು ವಾಸನೆ ಬರ್ತಾ ಇದೆ. ಅನಿವಾರ್ಯ ಕಾರಣ ಸ್ವಲ್ಪ ಕೆಲಸ ವಿಳಂಬ ಆಗ್ತಾ ಇದೆ, ಆದರೂ ಕೂಡ ಒಂದು ಪ್ರಯತ್ನ ನಿರಂತರವಾಗಿ ನಡೆದಿದೆ ಇದು. ಸೊ ಆಮ್ ಆದ್ಮಿ ಪಕ್ಷದ ವತಿಯಿಂದ ಈ ಒಂದು ಕೆಲಸ ಒಂದು ಫಾಲೋಅಪ್ನಲ್ಲಿ ನಡೀತಾ ಇದೆ. ಸೊ ಒಂದು ಮಾನಿಟ್ರಿಂಗ್ ಕೂಡ ಇದು ಆಮ್ ಆದ್ಮಿ ಪಕ್ಷದ ಒಂದು ಮಾನಿಟ್ರಿಂಗ್ನಲ್ಲಿ ನಡೀತಾ ಇದೆ. ನಾನೇ ಸ್ವತಃ ಇದರಲ್ಲಿ ಭಾಗಿಯಾಗಿದ್ದೀನಿ. ಯಾಕಂದರೆ ಇದು ಕೂಡ ಒಂದು ನಮ್ಮ ವಾರ್ಡ್ ಕೂಡ ಬರುತ್ತೆ, ಇಲ್ಲಿ ನಮ್ಮ ಮನೆ ಹತ್ತಿರ ಕೂಡ ಬರುತ್ತೆ. ಹೀಗಾಗಿ ಇದನ್ನು ನಾನೇ ನಿರಂತರವಾಗಿ ಇದನ್ನು ಫಾಲೋಅಪ್ ಮತ್ತು ಮಾನಿಟರ್ ಕೂಡ ಮಾಡ್ತಾಯಿದ್ದೀನಿ. ನೋಡಿ ಕಂಟಿನ್ಯೂ ಆಗಿ JCB ಇಡೀ ಒಂದು ದಿನ ಪೂರ್ತಿ ಕೆಲಸ ಮಾಡಿದೆ JCB ಇಲ್ಲಿ. ಆದರೂ ನೀರು ಕಡಿಮೆ ಆಗ್ತಾರೆ. ಎಷ್ಟು ನಾವು ನೀರು ಡೈವರ್ಟ್ ಮಾಡಿದ್ರು ಕೂಡ ನೀರು ಕಡಿಮೆ ಆಗೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಎಷ್ಟು ನೀರು ತೆಗಿತೀವಿ, ಎಷ್ಟು ನಾವು ಡೈವರ್ಟ್ ಮಾಡಿದ್ವಿ ಅಷ್ಟು ನೀರು ಬರ್ತಾ ಇದೆ. ಸೊ ಹೀಗಾಗಿ ಅಲ್ಲಿ ಹಿಂದೆ ಎಲ್ಲಾದರೂ ಒಂದು ಡೈವರ್ಟ್ ಮಾಡಿ, ಲೈನ್ ಡೈವರ್ಟ್ ಮಾಡಿ ಒಂದು ಸಮಸ್ಯೆಯನ್ನು ಪರಿಹಾರ ತೊಗೋಬೋದು. ಎಲ್ಲ ಅಡ್ವೈಸ್ ಕೂಡ ಕೊಟ್ಟಿದ್ದೀವಿ, ಇಂಜಿನಿಯರ್ ಕೂಡ ಬಂದು ನೋಡಿದ್ದಾರೆ, ಅವರು ತಮ್ಮ ಪ್ರಯತ್ನ ತಾವು ಕೂಡ ಮಾಡ್ತಾಯಿದ್ದಾರೆ. ಹೀಗಾಗಿ ಸುಮಾರು 10 ದಿವಸ ಆಯಿತು ಈ ಒಂದು ಕೆಲಸ ನಡೀತಾ ಇದೆ ನಿರಂತರವಾಗಿ. ನೋಡಿ ಅಲ್ಲಿ ಸುತ್ತಮುತ್ತ ಎಲ್ಲ ಗಲೀಜು ನೀರು ರಸ್ತೆ ಮೇಲೆ ಬರ್ತಾ ಇದೆ. ಅಲ್ಲೇ ಮುಂದೆ ಸಂಕಲ್ಪ ಶಾಲೆ ಇದೆ, ಈಚೆ ಕಡೆ ಪಕ್ಕದಲ್ಲಿ ಎಕ್ಸಲೆಂಟ್ ಸ್ಕೂಲ್ ಇದೆ, ರೆಸಿಡೆನ್ಷಿಯಲ್ ಸ್ಕೂಲು. ಹೀಗಾಗಿ ಈ ಒಂದು ಗಬ್ಬು ವಾಸನೆ ಸ್ಕೂಲ್ಗಳಿಗೂ ಆಗಿರ್ಬೋದು ಮತ್ತು ಇಲ್ಲಿರುವಂಥ ಸುತ್ತಮುತ್ತ ಮನೆಗಳಿಗೂ ಕೂಡ ಒಂದು ದುರ್ವಾಸನೆ, ಸೊಳ್ಳೆ ಕಾಟ ನಿರಂತರವಾಗಿ ಈ ಒಂದು ಸಮಸ್ಯೆಯಲ್ಲಿ ಕಾಣ್ತಾ ಇದೆ. ಲೈನ್ ಡೈವರ್ಟ್ ಮಾಡಿದ್ರು ಕೂಡ ನೀರು ಫುಲ್ ಓವರ್ಫ್ಲೋ ಆಗ್ತಾ ಇದೆ. ಮತ್ತು ಇಲ್ಲೇನಾಗ್ಬಿಟ್ಟಿದೆ ಅಂದರೆ ಇಲ್ಲಿ ಒಳಚರಂಡಿ ಮತ್ತು ಚೇಂಬರ್ ಎಲ್ಲೆಲ್ಲಿದೆ ಅನ್ನೋದು ಸ್ವಲ್ಪ ಸಿಗೋದು ಕೂಡ ಕಷ್ಟ ಆಯಿತು. ಆದರೂ ಕೂಡ ಒಂದು ಆ ಕಡೆ ಎಂಡ್ ಪಾಯಿಂಟಿಂದ JCBಲಿಂದ ಒಂದು ಹಡ್ಕೋತ ಬಂದು ಎಲ್ಲಿ ಪೈಪ್ ಇದೆ, ಎಲ್ಲಿ ಚೇಂಬರ್ ಇದೆ ಅಂಥೇಳಿ ಗುರುತು ಕೂಡ ಮಾಡಿದ್ದೀವಿ. ಸೊ ಇವಾಗ ನಾಳೆ ನೋಡಿ ಇಲ್ಲಿ ನೀರು ನೋಡಿ ಎಷ್ಟು ಯಾವ ಥರ ಒಂದು ನೀರು ಓವರ್ಫ್ಲೋ ಆಗ್ತಾ ಇದೆ. ಕಾರಂಜಿ ಹಾರ್ದಂಗೆ ಹಾರ್ತೆ ನೋಡಿ. ಎಷ್ಟು ಅಲ್ಲಿಂದ ಅಷ್ಟು ಫೋರ್ಸ್ ಬರುತ್ತೆ ನೀರಲ್ಲಿಂದ, ಅಷ್ಟು ಫೋರ್ಸ್ ಬಂದು ಈ ಥರ ಒಂದು ಡೈವರ್ಟ್ ಮಾಡಿಬಿಟ್ಟಿದ್ದೀವಿ ಸದ್ಯಕ್ಕೆ. ನೋಡಿ ಎಷ್ಟು ನೀರು ಒಳಗಡೆ. ಇಲ್ಲಿ ಚೇಂಬರ್ ಇತ್ತು, ಆ ಚೇಂಬರು ಸುಮಾರು ಒಂದು 8 ಫೂಟ್ ಇರ್ಬೋದು. ಆ ಚೇಂಬರನ್ನು ತೆಗೆದಿದ್ದಾರೆ JCB ಬಂದು. ಸೊ ಅದು ತೆಗೆದ್ರಿಂದ ಮಸ್ತಿಷ್ಟು ಸಮಸ್ಯೆ ಒಂದು ಉದ್ಭವ ಆಗಿದೆ ಇಲ್ಲಿ. ಸೊ ಹೀಗಾಗಿ ಆ ಒಂದು ಏನು ಆ ಚೇಂಬರಿಂದ ಮುಂದಿನ ಚೇಂಬರ್ಗೆ ಏನು ಹೋಗುವಂಥ ಪಾಯಿಂಟ್ ಇತ್ತು, ಆ ಪಾಯಿಂಟ್ ಸಿಗಲಾರದ ಕಾರಣ ಈ ಒಂದು ಸಮಸ್ಯೆ ಹೆಚ್ಚಾಗಿದೆ. ಹೀಗಾಗಿ ಇವಾಗ ಈ ಒಂದು ಚೇಂಬರ್ ಪಾಯಿಂಟಿಂದ ಅಂದರೆ ಇಲ್ಲಿಂದ ಏನು ಲೈನ್ ಹೋಗಿದ್ದಿಲ್ಲ, ಈ ಚೇಂಬರ್ನಿಂದ ನೆಕ್ಸ್ಟ್ ಚೇಂಬರ್ ಏನಿದೆ ಆ ಚೇಂಬರ್ವರೆಗೂ ಕಂಪ್ಲೀಟಾಗಿದ್ದು ಲೈನ್ ಪೈಪ್ಸ್ ಎಲ್ಲ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆನ್ನೆ ಕೂಡ ನಾನು ಕಾರ್ಪೊರೇಷನ್ಗೆ ಹೋದಾಗ ಕಮಿಷನರ್ ಹತ್ರ ಮಾತಾಡಿದ ಮೇಲೆ, ಆಮೇಲೆ ಅಲ್ಲಿರುವಂಥ WR ಹತ್ರ ಮಾತಾಡಿದ ಮೇಲೆ ಈ ಒಂದು 2 ಪಾಯಿಂಟಿಂದ ಪೈಪ್ಲೈನ್ ಚೇಂಜ್ ಮಾಡುವಂಥ ಒಂದು ಫೈನಲ್ ಡಿಸಿಷನ್ ತೊಗೊಂಡಿದ್ದಾರೆ. ಹೀಗಾಗಿ ನಾಳೆ
ನೋಡಿ ಇಲ್ಲಿ ಯಾವ ಥರ ನೀರು ಬರುತ್ತೆ ನೋಡಿ. ಇದು ಹಿಂದಿನ ಲೈನಿಂದ ಏನು ಪ್ರೀವಿಯಸ್ ಏನು ಹಿಂದಿನ ಚೇಂಬರ್ ಇರುತ್ತೆ ಆ ಚೇಂಬರಿಂದ ಬರುವಂಥ ಒಂದು ನೀರು ಇದು. ಇಲ್ಲಿ ದೊಡ್ಡದಿರುವಂಥ ಒಂದು ಚೇಂಬರು ತೆಗ್ದಿದ್ರಿಂದ ಇಷ್ಟು ನೀರು ನಿಂತಿದೆ. ಇಷ್ಟೆಲ್ಲ ಹಡ್ಡಿದ್ದೀವಿ, ಇಷ್ಟೆಲ್ಲ ಹಡ್ಡಿ ಈ ಕಡೆ ನೀರು ಡೈವರ್ಟ್ ಮಾಡಿದ್ದೀವಿ. ಸೊ ಇದು ಡೈವರ್ಟ್ ಮಾಡಿದ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ನೀರು ಹೆಚ್ಚಾಗಿ ರಸ್ತೆ ಮೇಲೆ ಓಡಾಡಾರ್ದಂಗೆ ಒಂದು ಸ್ವಲ್ಪ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂಥೇಳಿ ಸ್ವಲ್ಪ ಡೈವರ್ಟ್ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಯಾಕಂದ್ರೆ ಮುಂದೆ ಅಲ್ಲೊಂದು ಚೇಂಬರ್ ಇದೆ, ಆ ಚೇಂಬರ್ ಒಳಗೆ ನೀರು ಹೋಗಿ ಬೀಳುವಂಗೆ ಟೆಂಪ್ರರಿ ಒಂದು ಪ್ರೊವಿಷನ್ ಮಾಡಿಕೊಟ್ಟಿದೆ ಅಲ್ಲಿ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಸುತ್ತಮುತ್ತ ಮನೆ ಸುತ್ತಮುತ್ತ ಎಲ್ಲ ಬಂದು ನಿಂತ್ಬಿಡುತ್ತೆ. ಇದು ತಾವು ನೋಡ್ತಾ ಇದ್ದೀವಿ JCB ಲೈನ್ ಹುಡುಕ್ತಾ ಇದೆ ಎಲ್ಲಿದೆ ಪೈಪು ಅಂಥೇಳಿ. ಯಾಕಂದರೆ ಸುಮಾರು ವರ್ಷದಿಂದ ಇದು ಲೈನ್ ಇದ್ದಿದ್ದರಿಂದ ಸೊ ಇದು ಲೈನ್ ಸಿಗೋದು ಸ್ವಲ್ಪ ಕಷ್ಟಕರ ಆಗಿತ್ತು. ಏನು ಅದು ಚೇಂಬರ್ ಟು ಚೇಂಬರ್ ಏನು ಪೈಪ್ಲೈನ್ ಇರುತ್ತೆ, ಆ ಪೈಪ್ಲೈನ್ದು ಒಂದು ಹುಡುಕುವ ಒಂದು ಪ್ರಯತ್ನ ನಡೀತಾ ಇದೆ. ಸಾಕಷ್ಟು ಏನಾಗ್ಬಿಟ್ಟಿದೆ ಇಲ್ಲಿ. ಇದು ಅವಂತರ ಇಲ್ಲಿ ಯಾರೊಬ್ರು ಮನೆ ಕಟ್ಟೋರು ಇಲ್ಲಿ ಬಂದು ಮಣ್ಣು ಹಾಕಿದ್ರು. ಸುಮಾರು ಅಷ್ಟು ಮಣ್ಣು ಗರ್ಸ್ ಹಾಕಿ ಇಲ್ಲಿ ಸುಮಾರು ಒಂದು ವರ್ಷ 2 ವರ್ಷದಿಂದ ಹಾಗೆ ಇತ್ತು ಮಣ್ಣು ಇಲ್ಲಿ. ಇವು ಮೊನ್ನೆ ಏನು ಮಾಡಿದ್ದಾರೆ, ಆ ಮನೆ ಕಟ್ಟೋರು ಇಲ್ಲಿ ಬಂದು ಮಣ್ಣನ್ನು ಟ್ರ್ಯಾಕ್ಟರ್ನಲ್ಲಿ ಹಾಕೊಂಡು ಹೋಗಿದ್ದಾರೆ. ಸೊ ಆ ಟ್ರ್ಯಾಕ್ಟರ್ನ ಹಾಕೊಂಡು ಹೋಗೋ ಸಂದರ್ಭದಲ್ಲಿ JCBಯಿಂದ ಏನು ಮಣ್ಣು ತೆಗೆದು ಟ್ರ್ಯಾಕ್ಟರ್ನಲ್ಲಿ ಹಾಕ್ತಾಯಿದ್ರು. ಸೊ ಆ ಸಂದರ್ಭದಲ್ಲಿ JCB ಈ ಒಂದು ಚೇಂಬರಿಗೆ ಬಡ್ದಿದೆ. ಸೊ ಬಡ್ದಿದ್ರಿಂದ ಆವಾಗ ಚೇಂಬರ್ ಒಡೆದಾದ ತಕ್ಷಣ ಈ ಒಂದು ಅವಾಂತರ ಸೃಷ್ಟಿಯಾಗಿದೆ. ನೋಡಿ ಅದು ಒಡೆದಾಗ ಎಷ್ಟೆಲ್ಲ ಕಲ್ಲು ಮಣ್ಣು ಬಿದ್ದಿದೆ ಅಂತಂದರೆ, ಕಲ್ಲು ಮಣ್ಣು ತೆಗೆದು ಇಷ್ಟು ಸುತ್ತ ಒಂದು ಕ್ರೇಟರ್ ಟೈಪ್ ಆಗಿಬಿಟ್ಟಿದೆ. ನೋಡಿ JCBದಿಂದ ಎಷ್ಟು ದೊಡ್ಡ ಕಲ್ಲು ಬರ್ತಿದ್ದಾವೆ, ಎಷ್ಟು ಮಣ್ಣು ಬರ್ತಿದೆ. ಪ್ಲ್ಯಾಸ್ಟಿಕ್ ಆಗಿರ್ಬೋದು, ಕಲ್ಲು ಮಣ್ಣು ಎಲ್ಲ ಒಟ್ಟು ನೋಡಿ ಎಷ್ಟು ದೊಡ್ಡ ಕಲ್ಲಿದ್ದಾವೆ. ನೋಡಿ ಎಷ್ಟು ದೊಡ್ಡ ಕಲ್ಲು ಏನಾಗ್ಬಿಟ್ಟಿದೆ ಅಂತಂದರೆ ಆ ಬಾಯಿಗೆ ಏನು ಮೌತ್ ಅಂತ ಏನಂತೀವಿ ಅಂತಂದ್ರೆ ನೀರು ಪಾಸ್ ಹೋಗುವಂಥ ಬಾಯಿಯಲ್ಲಿ ಮಣ್ಣು ಬಿದ್ದಿದೆ, ಕಲ್ಲು ಕೂತಿರ್ಬೋದು. ಹೀಗಾಗಿ ನೀರು ಪಾಸ್ ಆಗ್ತಾ ಇಲ್ಲ, ಬ್ಲಾಕ್ ಆಗಿಬಿಟ್ಟಿದೆ. ಹೀಗಾಗಿ ಚೇಂಬರ್ಗಳಲ್ಲೂ ಕೂಡ ಒಂದು ಹನಿ ಕೂಡ ಒಂದು ನೀರು ಬರ್ತಾ ಇಲ್ಲ. ಸೊ ಯಾವ ಥರ ಒಂದಲ್ಲಿ ಮಣ್ಣು ಬಿದ್ದಿರ್ಬೋದು ಅಥವಾ ಕಸ ಆ ಒಂದು ಪೈಪ್ಲೈನಲ್ಲಿ ಬಿದ್ದಿರ್ಬೋದು ಅಥವಾ ಬಾಯಿಯಲ್ಲಿ ಬಿದ್ದಿರ್ಬೋದು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಸೊ ಕಂಟಿನ್ಯೂ JCB ಆ ಒಂದು ಬಾಯಿಯನ್ನು ಇದು ಮಾಡಿ ಒಂದು ಪೈಪ್ ಅಥವಾ 2 ಪೈಪಲ್ಲಿ ಒಂದು ಡ್ಯಾಮೇಜ್ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತು. ಬಟ್ ಡ್ಯಾಮೇಜ್ ಆಗಿಲ್ಲ, ಯಾಕಂದರೆ ಅದು ಮೌತ್ ಸಿಕ್ಕಿಲ್ಲ. ಹೀಗಾಗಿ ಇವಾಗ ಏನು ಇದು ನೆಕ್ಸ್ಟ್ ಲೈನ್ ಏನಿದೆಯಲ್ಲ, ನೆಕ್ಸ್ಟ್ ಚೇಂಬರಿಂದ ಹಡ್ಕೊಟ್ಟು ಬಂದು ಒಂದು ಪೈಪ್ಲೈನ್ ತೆಗೆಯುವಂಥ ಒಂದು ಪ್ರಯತ್ನ ನಾಳೆ ಮಾಡುತ್ತೆ. ಸೊ ಇದು 2 ಚೇಂಬರ್ ಮಧ್ಯದಲ್ಲಿರುವಂಥ ಪೈಪ್ಲೈನ್ ಚೇಂಜ್ ಮಾಡ್ತಾರೆ. ನೋಡಿ ಹೆಂಗ್ ಬಿದ್ದ ನೋಡ್ತಾರೆ ಎಷ್ಟು ಕಂಟಿನ್ಯೂ ನೋಡಿ ಬರ್ತಿದ್ದಾವೆ ಇದರಲ್ಲಿ. ಅಂದರೆ ಇಷ್ಟು ಮೇಲೆ ನೀವು ಮಾಡಿ ಯಾವ ಥರ ಒಂದು ಕಲ್ಲು ಮಣ್ಣು ಬಿದ್ದಿರ್ಬೋದು ಅಂತ ಇಲ್ಲಿ ಆ ಕಡೆಯಿಂದ ಅಷ್ಟೇ ಪೈಪ್ ಇದು ಪಂಚ ಮಾಡ್ಕೋಗಿ ಬರ್ತಿತ್ತು ಅದು. ನೋಡಿ ಎಷ್ಟು ಒಳಗಡೆಯಿಂದ ತೆಗೆದ್ರೂ ಕೂಡ ಆ ಒಂದು ಪಾಯಿಂಟ್ ಮೌತ್ ಸಿಗ್ತಾ ಇಲ್ಲ. ಆ ಮೌತ್ ಸಿಕ್ತಂದರೆ ಸೊ ನೀರು ಈಸಿಲಿ ಪಾಸ್ ಆಗುತ್ತೆ. ಡ್ಯಾಮೇಜ್ ಮಾಡಿ ಆ ಒಂದು ಪೈಪ್ ಡ್ಯಾಮೇಜ್ ಮಾಡಿ ಮತ್ತು ಹೊಸ ಪೈಪ್ ಹಾಕಿ ಮಾಡುವಂಥ ಪ್ರಯತ್ನ ಮಾಡಬೇಕು. ಬಟ್ ಆ ಒಂದು ಮೌತ್ ಸಿಗ್ಲಾರ್ದ ಕಾರಣ ಇಷ್ಟೆಲ್ಲ ಸಮಸ್ಯೆ ನಡೀತಾ ಇದೆ. ಎಷ್ಟು ಅಡ್ಡಿದ್ರೂ ಒಳಗಡೆ ದೊಡ್ಡ ಕಲ್ಲು ಬರ್ತಾಯಿದೆ. ನೋಡಿ ಅರ್ಧ JCB ಹೋದರೂ ಕೂಡ ಆ ಒಂದು ಲೈನ್ ಸಿಗ್ತಾ ಇಲ್ಲ, ಆ ಒಂದು ಮೌತ್ ಸಿಗ್ತಾ ಇಲ್ಲ. ಕಾರ್ಪೊರೇಷನ್ ಅಧಿಕಾರಿಗಳು, ಇಂಜಿನಿಯರ್ಗಳು ಸತತ ಪ್ರಯತ್ನ ಮಾಡ್ತಿದ್ದಾರೆ ಕೆಲಸ ಮುಗಿಸೋಕ್ಕೆ. ಸುಮಾರು 10 ದಿವಸ ಆಯಿತು. ಈ ಕಡೆ ಯಾರಾದರೂ ಆದರ್ಶ್ ನಗರ ಬಂದಿದ್ದರೆ ಈ ಕಡೆ ಪಾಸ್ ಆಗಿರ್ಬೋದು. ಆದರ್ಶ್ ನಗರ್ ಎಕ್ಸಲೆಂಟ್ ಸ್ಕೂಲ್ ಮತ್ತು ಸಂಕಲ್ಪ ಸ್ಕೂಲ್ ಮುಂದುಗಡೆ ಇರುವಂಥ ಈ ಒಂದು ಒಳಚರಂಡಿ ಅವಂತರ ಈ ರೋಡು ಡೈರೆಕ್ಟ್ ಇಲ್ಲಿ ಸೋಲಾಪುರ ರೋಡ್ಗೆ ಕನೆಕ್ಟ್ ಆಗುತ್ತೆ. ಇಲ್ಲೇ ಮುಂದುಗಡೆ ಹೋದರೆ ಸೋಲಾಪುರ ರೋಡ್ ಕನೆಕ್ಟ್ ಆಗುತ್ತೆ. ಹೀಗಾಗಿ ಇದೊಂದು ಮೇನ್ ಕನೆಕ್ಟಿವಿಟಿ ರೋಡಿಂದ ಆದರ್ಶ್ ನಗರ ಬರುವಂಥ ಒಂದು ರೋಡ್ ಅಂತ ಹೇಳ್ಬೋದು. ರೋಡ್ ಆಗಿಲ್ಲ, ಕಚ್ಚಾ ರಸ್ತೆ ಇದೆ. ಮುಂದೊಂದು ದಿನಗಳಲ್ಲಿ
ಈ ಒಂದು ಒಳ್ಳೆ ರೋಡ್ ಆಗಿ ಒಂದು ಒಳ್ಳೆ ಕನೆಕ್ಟಿವಿಟಿ ಆಗುತ್ತೆ ಇದು. ಇದ್ರ ಬಗ್ಗೆ ಕೂಡ ನಾನು ನಿನ್ನೆ ಮಾತಾಡಿದ್ದೀನಿ ಡಬ್ಲ್ಯೂ ಅವ್ರ ಹತ್ರ. ಏನು ಹತ್ತಾಗತ್ತದ ಏನು ಹತ್ತಾಗತ್ತ ನೋಡಿ ಎಷ್ಟು ತೆಗಿತೀವಿ ಅಷ್ಟು ಮಣ್ಣು ಕಲ್ಲು ಬರ್ತಾ ಇದೆ. ಕಡಿಮೆ ಇಲ್ಲ, ಮಣ್ಣು ಕಲ್ಲು ಸಾಕಷ್ಟು ಕಲ್ಲು ಬಿದ್ದಿದ್ದಾವೆ. ಯಾಕಂದರೆ ಮುಂಚೆ ಇಲ್ಲಿ ಮನೆ ಕಟ್ಟೋರು ತಂದು ಗರ್ಸ್ ಹಾಕಿದ್ದಾರೆ. ಹೀಗಾಗಿ ಏನ್ಬಿಟ್ಟಿದ್ರೆ ಸುತ್ತಮುತ್ತ ಎಲ್ಲ ಕಲ್ಲುಗಳು ಹಡದ ಸಿಗಲ್ಲ ಸರ್. ಅದು ಎಲ್ಲ ಜೆಟ್ಟಿಂಗ್ ಮೆಷಿನ್ ಬಂದು ಪ್ರಯತ್ನ ಮಾಡ್ತು, JCB ಪ್ರಯತ್ನ ಮಾಡ್ತಾ ಇದೆ. ಕಾರ್ಪೊರೇಷನ್ ವತಿಯಿಂದ ತುಂಬ ಒಂದು ಸಹಕಾರ ಸಿಕ್ಕಿದೆ. ಆಗಿಲ್ಲ ಅದನ್ನು ಒಪ್ಕೋತೀನಿ. ಯಾಕಂದರೆ ಈಗ ಎತ್ತೆ ಪೈಪ್ ಯಾರು ನೆಗ್ಲೆಕ್ಟ್ ಕೂಡ ಮಾಡಿಲ್ಲ. ಕಾರ್ಪೊರೇಷನವರು ರೆಗ್ಯುಲರಾಗಿ ಬಂದಿದ್ದಾರೆ. ಇಂಜಿನಿಯರ್ಸ್ ಆಗಿರ್ಬೋದು, ಕಾಂಟ್ರಾಕ್ಟರ್ಸ್ ಆಗಿರ್ಬೋದು, ಸತತವಾಗಿ ಈ ಒಂದು ಕೆಲಸದ ಬೆನ್ನು ಬಿದ್ದಿದ್ದಾರೆ. ಸಂಕಲ್ಪ ಶಾಲೆ ಹಾಗೂ ಎಕ್ಸಲೆನ್ಸ್ ಸ್ಕೂಲ್ ಅಂತ ಒಂದು ಒಳಚರಂಡಿ ಅವಾಂತರ ಇದೆ. ಹೊಡೆದು ಹೋದ್ಮೇಲೆ ಕಾಣ್ತಾ ಇರೋ ಅವಾಂತರ ಒಂದು ಕ್ರಿಯೇಟರ್ ಟೈಪ್ ಆಗಿದೆ. ಒಂದು ಕ್ರಿಯೇಟರ್ ನೀರಷ್ಟು ಸಂಗ್ರಹ ಆಗಿಬಿಟ್ಟಿದೆ. ಇಲ್ಲ ಕಂಟಿನ್ಯೂ ಫ್ಲೋ ಇರುತ್ತೆ. ಇದು ಹೌದು, ಬೆಳಿಗ್ಗೆ ಒಂದಿಷ್ಟು ನೀರು ಹರಿದು ಆಮೇಲೆ ಮಧ್ಯಾಹ್ನ ಖಾಲಿ ಆಗುತ್ತೆ ಇಲ್ಲ, ಕಂಟಿನ್ಯೂ ಫ್ಲೋ ಇರೋದ್ರಿಂದ ಈ ಒಂದು ಒಳಚರಂಡಿ ನೀರು ಕಂಟಿನ್ಯೂ ಆಗಿ ಇಲ್ಲಿರುತ್ತೆ. ನೀರು ಕಡಿಮೆ ಆಗೋ ಮಾತೇ ಇಲ್ಲ ಇಲ್ಲಿ. ನೋಡಿ JCB ಎಷ್ಟು ತೆಗಿತದೆ, ಎಷ್ಟು ಡೀಪ್ ಹೋಗಿ ತೆಗೆದ್ರೂ ಕೂಡ ದೊಡ್ಡ ದೊಡ್ಡ ಕಲ್ಲುಗಳೇ ಬರ್ತಿದ್ದಾವೆ. ಸೊ ಇಲ್ಲಿ JCB ಆ ಒಂದು ಪೈಪಿನ ಬಾಯಿ ಹುಡುಕುವಂಥ ಪ್ರಯತ್ನದಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಹೀಗಾಗಿ ವಿಜಯಪುರ ನಗರದಲ್ಲಿ ಸಾಕಷ್ಟು ಹಳೆ ಪೈಪ್ಲೈನ್ಗಳಿದ್ದಾವೆ. ಸೊ ಮುಂದಿನ ದಿನಗಳಲ್ಲಿ ಇವೆಲ್ಲ ಹಳೆ ಪೈಪ್ಲೈನ್ ಎಲ್ಲ ಚೇಂಜ್ ಮಾಡಬೇಕಾಗಿದೆ. ಯಾಕಂದರೆ ಆ ಟೈಮಲ್ಲಿ ಎಲ್ಲ 1.25 ಇಂಚಿನ ಪೈಪ್ ಹಾಕಿದರೆ ಇವಾಗೆಲ್ಲ 1 ಇಂಚು 1.5 ಇಂಚ್ ಪೈಪ್ ಹಾಕಬೇಕಾಗುತ್ತೆ. ಯಾಕಂದ್ರೆ ಪಾಪ್ಯುಲೇಷನ್ ಹೆಚ್ಚಾಗಿದೆ. ಸೊ ನೀರು ಬೋಟದ್ದು 1.5 ಇಂಚಿನ ಪೈಪ್ ಆದರೂ ಹಾಕೇಬೇಕಾಗುತ್ತೆ. ಯಾಕಂದ್ರೆ ಪಾಪ್ಯುಲೇಷನ್ ಹೆಚ್ಚಾಗಿದ್ದರಿಂದ ನೋಡಿ ಇದು 2ನೇ ಚೇಂಬರ್ ಸಿಕ್ಕಿದ್ದು ನಮಗೆ ಹಡದ ಮೇಲೆ. ಇದ್ದಿದ್ದು ಗೊತ್ತಿರಲಿಲ್ಲ. ಹೀಗಾಗಿ ನಾವು ಆ ಕಡೆ ಚೇಂಬರಿಂದ ಹೊರಕೊತ್ ಬಂದಾಗ ಈ ಒಂದು ಇದು ಮಣ್ಣಿನಲ್ಲಿ ಮುಚ್ಚೋಗ್ಬಿಟ್ಟಿತ್ತು. ಇಲ್ಲಿ ಚೇಂಬರ್ ಇರೋದು ಕೂಡ ಗೊತ್ತಿರಲಿಲ್ಲ. ಸೊ ಇದು ಮುಚ್ಚೋಗ್ಬಿಟ್ಟಿತ್ತು ಮಣ್ಣಿನಲ್ಲೇ. ಹೀಗಾಗಿ ಅದು ಹಡ್ಕೊತ್ ಬಂದಮೇಲೆ ಈ ಒಂದು ಚೇಂಬರ್ ಸಿಕ್ಕಿದೆ. ಇಲ್ಲಿ ತಾವು ನೋಡ್ತಾ ಇರ್ಬೋದು, ಒಂದು ಹನಿ ಕೂಡ ನೀರು ಹೋಗ್ತಾ ಇಲ್ಲ. ಅಂದರೆ ಏನು ಹೊಡೆದಂಥ ಚೇಂಬರ್ ಏನಿದೆ ಆ ಚೇಂಬರ್ ಇದಕ್ಕೆ ಕನೆಕ್ಟ್ ಇದೆ. ಸೊ ಒಂದು ಹನಿ ಕೂಡ ಇದರಲ್ಲಿ ಪಾಸ್ ಆಗ್ತಾಯಿಲ್ಲ. ಅಂದರೆ ಅಲ್ಲಿ ಹೊಡೆದಂಥ ಚರಂಡಿಯಲ್ಲಿ ಎಷ್ಟು ಒಂದು ಬ್ಲಾಕ್ ಆಗಿರ್ಬೋದು, ಕಲ್ಲು ಮಣ್ಣು ಬಿದ್ದು. ಸೊ ಇವಾಗ ಈ ಚೇಂಬರಿಂದ ಹೊಡೆದಂಥ ಚೇಂಬರಿಗೆ ಇಲ್ಲಿ ಒಂದು ಹೊಸ ಪೈಪ್ಲೈನ್ ಹಾಕುವಂಥ ಪ್ರಯತ್ನ ನಡಿಬೇಕಾಗಿದೆ. ಸೊ ಇದು ಅಪ್ರೂವಲ್ ಕೂಡ ಸಿಕ್ಕಿದೆ. ಸೊ ನೋಡಿ ಇದು ಮುಂದೆ ಅಲ್ಲಿಂದ ಹಡ್ಕೋತ ಬಂದಿದ್ದು. ಸೊ ಅಲ್ಲಿಂದ ಹಡ್ಕೋತ ಬಂದು ಈ ಒಂದು ಹೊಸ ಚೇಂಬರ್ ಸಿಕ್ಕಿದ್ರಿಂದ ಸೊ ಇದು ಈ ಒಂದು ಚೇಂಬರ್ ಹೊಡೆದಂಥ ಚೇಂಬರಿಂದ ಅದು ಸಿಕ್ಕಂಥ ಚೇಂಬರಿಗೆ ಕನೆಕ್ಟ್ ಮಾಡುತ್ತೆ. ನೋಡಿ ಎಷ್ಟು ಕಲ್ಲು ತೆಗಿತಾ ಇದೆ JCB. ಇನ್ನೇನು ರಸ್ತಾನ ಮಾಡಕ್ಕೆ ಇಬ್ರು ಕೂಡಿ ಇರುವಂಥ ಒಳಚರಂಡಿ. ಈಗ ರೋಡ್ ಏನು ಕಾಣ್ತಾ ಇದೆ, ಈ ರೋಡ್ ಸೋಲಾಪುರ ರೋಡ್ಗೆ ಕನೆಕ್ಟ್ ಆಗುತ್ತೆ. ಸೋಲಾಪುರ ರೋಡ್ಗೆ ಕನೆಕ್ಟ್ ಆಗುವಂಥ ಇಂಟರ್ನಲ್ ರೋಡ್ ಆಗಸ್ಟ್ ನಗರ ಹಾಗೂ ಶಿವನಗರ ಮಧ್ಯದಲ್ಲಿರುವಂಥ ಈ ಒಂದು ಒಳಚರಂಡಿ ಕಾಮಗಾರಿ ನಡೀತಾ ಇದೆ.
ಈ ರೋಡ್ ನಾವು ಹೇಳ್ತಾ ಇದ್ದೀವಿ, ಈ ರೋಡ್ ಕಂಟಿನ್ಯೂ ಅಲ್ಲಿ ಸೊಲಾಪುರಕ್ಕೆ ಕನೆಕ್ಟ್ ಆಗುತ್ತೆ. ಆಗಸ್ಟ್ ನಗರದಿಂದ ಸೊಲಾಪುರ ಹೋಗುವಂಥ ಒಂದು ರೋಡ್ ಅಂತ ಹೇಳ್ಬೋದು. ವಾರ್ಡ್ ನಂಬರ್ 5 ಇರುವಂಥ ಆಗಸ್ಟ್ ನಗರ ಹಾಗೂ ಶ್ರೀನಗರ ನದಿಗಳು ಈ ಒಂದು ಒಳಚರಂಡಿ ಹೊಡೆದು ಅವಂತರ ಸೃಷ್ಟಿ ಮಾಡಿದೆ. ಈ ವಾರ್ಡ್ ನಂಬರ್ 5 ಮೇಯರ್ ಆದಂಥ ಕಾರ್ಪೊರೇಟರ್ ಆದಂಥ ಮೇಯರ್ ಅವರು ನಮ್ಮ MS ಕರಡಿ ಅವರು ಈ ವಾರ್ಡಿನ ಕಾರ್ಪೊರೇಟರ್ ಆಗಿದ್ದಾರೆ. ಪೂರ ರಸ್ತೆ ತುಂಬ ಮಕ್ಕಳು ದಾಟಕ್ಕೂ ಇಲ್ಲಿ ಆಗೋದಿಲ್ಲ, ಅಷ್ಟೊಂದು ಗಲೀಜು ತೆಗ್ಗು ಆಗಿಬಿಟ್ಟಿದೆ ಇವಾಗ. ಇದು ಒಂದು ಡೈವರ್ಟ್ ಮಾಡಿದಂಥ ಒಂದು ಪೋರ್ಷನ್ ತೋರಿಸ್ತಾ ಇದ್ದೀನಿ. ಡೈವರ್ಟ್ ಮಾಡಿದಂಥ ಪೋರ್ಷನ್ ನೀರಲ್ಲಿ ಹೋಗಿ ಚೇಂಬರ್ ಬೀಳುತ್ತೆ. ಇದು ಸಂಕಲ್ಪ ಸ್ಕೂಲು, ಈ ಕಡೆ ಬಿಳಿ ಬಿಲ್ಡಿಂಗ್ ಕಾಣ್ತಾ ಇರೋದು ಅದು ಎಕ್ಸಲೆಂಟ್ ಸ್ಕೂಲು. ಎಕ್ಸಲೆಂಟ್ ಸ್ಕೂಲ್ ಬಸ್ಗಳು ಕೂಡ ನಿಂತಿದ್ದಾವೆ, ತಾವು ಕಾಣ್ಬೋದು. ಎಕ್ಸಾಕ್ಟ್ಲಿ ಅದರ ಮುಂದೆನೇ ಈ ಒಂದು ಸಮಸ್ಯೆ ಆಗಿರೋದು ನೋಡ್ಬೋದು. ಎಷ್ಟೆಲ್ಲ ಅಡಿದ್ದೀವಿ ಇಲ್ಲಿ. ಇದು ರೋಡ್ ಮೇಲೇ ಪೂರ್ತಿ ಒಳಚರಂಡಿ ನೀರು. ಸೊ ಕಾರ್ಪೊರೇಷನ್ ವತಿಯಿಂದ ಅವತ್ತು ಜೆಟ್ಟಿಂಗ್ ಮೆಷಿನ್ ಕೂಡ ಬಂದಿದೆ. ಜೆಟ್ಟಿಂಗ್ ಮೆಷಿನ್ ಬಂದು ಒಳಗೆ ಪೈಪ್ ಹಾಕಿ ಒಂದು ಕಸವನ್ನು ತೆಗೆಯುವಂಥ ಪ್ರಯತ್ನ ಈ ಒಂದು ಮೆಷಿನ್ ಮಾಡುತ್ತೆ. ಕಸ ಆಗಿರ್ಬೋದು, ಪ್ಲ್ಯಾಸ್ಟಿಕ್ ಸಿಕ್ಕೊಂಡ್ರೆ ಆಗಿರ್ಬೋದು. ಬಟ್ ಒಂದು ಸಮಸ್ಯೆ ಏನಂತಂದರೆ ಅಲ್ಲಿ ಬಾಯಲ್ಲಿ ಕಲ್ಲು ಕೂತಿದ್ರಿಂದ ಇದರಿಂದ ಕ್ಲಿಯರ್ ಆಗೋದು ಡೌಟು. ಹೀಗಾಗಿ ಸ್ವಲ್ಪ ಏನರೇ ಪ್ಲ್ಯಾಸ್ಟಿಕ್ಕು ಅಥವಾ ಗಲೀಜು ಏನಾದರೂ ಇತ್ತಂದರೆ ಇದನ್ನು ಕ್ಲಿಯರ್ ಮಾಡ್ಬೋದು ಜೆಟ್ಟಿಂಗ್ ಮೆಷಿನಿಂದ. ಬಟ್ ದೊಡ್ಡ ದೊಡ್ಡ ಕಲ್ಲನ್ನು ಕ್ಲಿಯರ್ ಮಾಡೋಕ್ಕೆ ಈ ಮೆಷಿನಿಂದ ಆಗೋದಿಲ್ಲ. ಸೊ ಅದು ಕೂಡ ಪ್ರಯತ್ನ ವಿಫಲವಾಗಿದೆ. ಮೊನ್ನೆ ಅದು ಕೂಡ ಮಾಡಿದ್ರೂ ಕೂಡ ಕ್ಲಿಯರ್ ಆಗಿಲ್ಲ. ನೋಡ್ತಾ ಇರ್ಬೋದು ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಒಳಗಡೆ ಜೆಟ್ಟಿಂಗ್ ಮೆಷಿನ್ ಹಾಕ್ತಾಯಿದ್ದಾರೆ, ಪೈಪ್ ಹಾಕ್ತಿದ್ದಾರೆ. ಸೊ ಈ ಪೈಪ್ ಏನು ಮಾಡುತ್ತೆ, ಒಳಗಡೆ ರೊಟೇಟ್ ಹಾಕೋತಾ ಗಲೀಜನ್ನು ಹೊರಗಡೆ ತಗುತ್ತೆ. ಅಲ್ಲಿವರೆಗೂ ಹೋಗಿದ್ದು, ಹೋಗಿ ಕಲ್ಲಿಗೆ ತಟ್ಟಿದೆ. ನೋಡ್ಬೋದು ಹನಿ 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 ನೀರು ಬಂದಿದೆ ಸ್ವಲ್ಪ. ಆಮೇಲೆ ಸೊ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ. ಆದರೂ ಕೂಡ ಈ ಒಂದು ಜೆಟ್ಟಿಂಗ್ ಮೆಷಿನಿಂದ ಈ ಸಮಸ್ಯೆ ಬಗೆಹರಿಲಿಲ್ಲ. ಯಾಕಂದರೆ ಅಲ್ಲಿ ಒಳಚರಂಡಿಯಲ್ಲಿ ಒಳಚರಂಡಿಯಲ್ಲಿ ದೊಡ್ಡ ದೊಡ್ಡ ಕಲ್ಲು ಬಿದ್ದಿದ್ದಾವೆ ಅಂಥೇಳಿ ಅನುಮಾನ ಇದೆ. ಹೀಗಾಗಿ ನೀರು ಅಷ್ಟೊಂದು ಪಾಸ್ ಆಗ್ತಾಯಿಲ್ಲ. ಅಲ್ಲಿಂದ ನೀರು ಇಲ್ಲಿ ಡೈವರ್ಟ್ ಮಾಡಿದಂಥ ಒಂದು ನೀರಿದು. ನೋಡಿ ಎಷ್ಟು ನೀರು ನಿಂತಿದೆ ನೋಡಿ. ಎಲ್ಲ ಕೊಳಚೆ ನೀರು, ಎಲ್ಲ ಕೊಳಚೆ ನೀರಿದು ಡ್ರೈನೇಜ್ ನೀರು ಅದರಲ್ಲಿ ಬಿಟ್ಟಿದೆ. ಇದು ಆದಷ್ಟು ನೀರು ಏರಿಯಾ ಸ್ವಲ್ಪ ಡೌನಲ್ಲಿದೆ. ಸ್ವಲ್ಪ ಡೌನಿಗಿರೋದ್ರಿಂದ ಸಾಕಷ್ಟು ಮೇಲಿನ ನೀರೆಲ್ಲ ಈ ಕಡೆ ಬಂದಿದೆ. ಅದರಲ್ಲಿ ಮಳೆ ಬಂದ್ರತ್ರ ಮತ್ತಿಷ್ಟು ಅದರಲ್ಲೂ ಮಧ್ಯದಲ್ಲಿ ಮಳೆ ಬರ್ತಾ ಇರುತ್ತೆ. ಸೊ ಮಳೆ ಬಂದರೂ ಕೂಡ ನೀರು ಹರಿತಾ ಇರುತ್ತೆ. ಅದರಲ್ಲಿ ಮಳೆ ನೀರು ಕೂಡಿ ಮತ್ತಿಷ್ಟು ಜಾಸ್ತಿಯಾಗಿ ಸಮಸ್ಯೆ ಉಂಟು ಮಾಡಿದೆ. ಸೊ ಹೀಗಾಗಿ ಈ ಒಂದು ಸಮಸ್ಯೆ ಕಮಿಷನರ್ ಗಮನಕ್ಕೂ ಬಂದಿದೆ, ಎಲ್ಲ ಇಂಜಿನಿಯರ್ಸ್ಗೂ ಗಮನಕ್ಕೆ ಬಂದಿದೆ. ನಿರಂತರವಾಗಿ ಮಹಾನಗರ ಪಾಲಿಕೆಯಿಂದ ಈ ಒಂದು ಸಮಸ್ಯೆನ ಬಗೆಹರಿಸುವಂಥ ಪ್ರಯತ್ನ ನಡೀತಾ ಇದೆ. ಸ್ವಲ್ಪ ನೀರು ಆಮೇಲೆ ಸ್ವಲ್ಪ ಸಾಯಂಕಾಲ ನೋಡಿದ್ರೆ ಸ್ವಲ್ಪ ನೀರು ಕಡಿಮೆ ಆಗಿತ್ತು. ಕಡಿಮೆ ಆದರೂ ಕೂಡ ಮತ್ತೆ ಮರುದಿನ ಮತ್ತೆ ಅದೇ ರೀತಿಯಲ್ಲಿ ಫ್ಲೋ ಇತ್ತು.